ನಮಸ್ಕಾರ, ಹೇಗಿದ್ದೀರಿ? ವೆಲ್ಕಮ್ ಟು ಪವರ್ ಸೆಂಟರ್. ನಾನು ಚಂದನ್ ಶರ್ಮಾ. ನನ್ನ ಜೊತೆಗೆ ಆಸ್ ಯೂಶುವಲ್ ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ನಾವಿಬ್ರು ಬದಲಾಗಿಲ್ಲ, ಆದರೆ ಪವರ್ ಸೆಂಟರ್ನಲ್ಲಿ ಒಂದಿಷ್ಟು ವಿಷಯಗಳು ಇವತ್ತಿಂದ ಬದಲಾಗಿದ್ದಾವೆ. ಮೇನ್ಲಿ ಆಸ್ ಯು ಕ್ಯಾನ್ ಅಬ್ಸರ್ವ್, ನಾವು ವಿಷಯಗಳನ್ನು ಇನ್ನೊಂದಿಷ್ಟು ವ್ಯಾಸ್ಟ್ ಆಗಿ, ಇನ್ನೊಂದಿಷ್ಟು ಪರಿಪೂರ್ಣತೆಯಿಂದ ನಿಮಗೆ ಮುಟ್ಟಿಸಬೇಕು ಅನ್ನುವ ಸತತ ಪ್ರಯತ್ನದಲ್ಲಿದ್ದೇವೆ. ಪವರ್ ಟಿವಿಯ ವಿಶೇಷತೆಯೇ ಅದು, ಪವರ್ ಟಿವಿಯ ಧಾಟಿಯೇ ಅದು. ನಾವು ಏನು ಮಾಡಿದರೂ ಕೂಡ ಒಂದಿಷ್ಟು ವಿಶೇಷತೆಗಳು ಮತ್ತು ಬೆಟ್ಟದಷ್ಟು ಪ್ರೀತಿ ಹಾಗೂ ಸಮಾಜದ ಬಗೆಗಿನ ಕಾಳಜಿ, ಇವೆಲ್ಲದರ ಬಗ್ಗೆ ಆಲೋಚನೆ ಮಾಡಿಯೇ ಕಾರ್ಯಕ್ರಮಗಳನ್ನು ನಾವು ರೂಪಿಸ್ತೇವೆ. ಪವರ್ ಸೆಂಟರ್ಗೆ ನೀವು ಕೊಟ್ಟಿರುವ ಪ್ರೀತಿ, ನೀವು ತೋರಿಸಿರುವ ಅಭಿಮಾನ ಇದೆಯಲ್ಲ, ದಟ್ ಈಸ್ ಸಮಥಿಂಗ್ ಸ್ಪೆಕ್ಟಾಕ್ಯುಲರ್ ಟು ದಿ ಕೋರ್. ಸೊ ನಾನು ನಿಮಗೆ ಇವತ್ತಿನ ಈ ಅವಕಾಶವನ್ನು ಸದುಪಯೋಗ ಪಡಿಸ್ಕೊಳ್ತಾ, ನಿಮಗೆ ನಾನು ಥ್ಯಾಂಕ್ಸ್ ಹೇಳ್ತಾ ಇವತ್ತಿನ ಪವರ್ ಸೆಂಟರ್ನ ನೇರವಾಗಿ ಶುರು ಮಾಡ್ತಾ ಇದ್ದೇನೆ. ಇವತ್ತು ಹೆಡ್ಲೈನ್ಸ್ನ ನಾವು ಒಂದು ಸ್ವಲ್ಪ ಅದರ ತಲೆ ತೆಗೆದು ಆ ಕಡೆ ಇಟ್ಬಿಡೋಣ. ಹೆಡ್ಲೈನ್ಸ್ದು ತಲೆ ತೆಗೆದು ಬಿಡೋಣ. ಲೆಟ್ ಅಸ್ ಸ್ಟಾರ್ಟ್ ಡೈರೆಕ್ಟ್ಲಿ ವಿತ್ ಮಂಡ್ಯ. ಏನಿದೆ ಮಂಡ್ಯದ ವಿಷಯ? ಗೋ ಹೆಡ್ ಸುಬು. ಮಂಡ್ಯಕ್ಕೆ ಸಂಬಂಧಪಟ್ಟ ಹಾಗೆ ವೆರಿ ಇಂಪಾರ್ಟೆಂಟ್ ಬ್ರೇಕಿಂಗ್ ಪಾಯಿಂಟ್ಸ್ ಒಂದಷ್ಟು ನಿಮ್ಮ ಮುಂದೆ. ಮಂಡ್ಯದಲ್ಲಿ ಭರ್ಜರಿ ಶಕ್ತಿ ಪ್ರದರ್ಶನ ಮೂಲಕ ನಿಖಿಲ್ ನಾಮಪತ್ರವನ್ನ ಇವತ್ತು ಸಲ್ಲಿಕೆಯನ್ನ ಮಾಡಿದ್ದಾರೆ. ಕೆಲವೇ ದಿನಗಳ ಹಿಂದಷ್ಟೇ ಸುಮಲತಾ ಅಂಬರೀಶ್ ತಮ್ಮ ಉಮೇದುವಾರಿಕೆಯನ್ನ ಸಲ್ಲಿಕೆಯನ್ನ ಮಾಡಿದ್ರು. ಭರ್ಜರಿ ರೋಡ್ ಶೋವನ್ನ ಕೂಡ ನಡೆಸಿದ್ರು. ಇವತ್ತು ಅದೇ ರೀತಿಯಾಗಿ ನಿಖಿಲ್ ಕುಮಾರಸ್ವಾಮಿ ಕೂಡ ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ. ಸಿಎಂ ಕುಮಾರಸ್ವಾಮಿ, ಸಚಿವ ಡಿಕೆಶಿ ಹಾಗೆ ಮಂಡ್ಯದ ಸಚಿವರು ಸಾಥನ್ನ ಕೊಟ್ಟಿದ್ದಾರೆ. ಸೇರಿಗೆ ಸವ್ವಾ ಸೇರು ಎಂಬಂತೆ ಎದುರಾಳಿಗೆ ಜೆಡಿಎಸ್ ನಿಂದ ಬಲ ಪ್ರದರ್ಶನವನ್ನ ಮಾಡಿದ್ದಾರೆ. ಜೆಡಿಎಸ್ ಭರ್ಜರಿ ಪ್ರಚಾರದಲ್ಲಿ ಸಿಎಂ ಎದುರಲ್ಲೇ ಒಂದು ಅಚಾತುರ್ಯ ನಡೆದಿದೆ. ಒಂದು ಕಡೆಯಿಂದ ನಾಮಪತ್ರವನ್ನ ಸಲ್ಲಿಕೆಯನ್ನ ಮಾಡಿದ್ದಾರೆ. ಜೆಡಿಎಸ್ ತನ್ನ ಶಕ್ತಿ ಪ್ರದರ್ಶನವನ್ನ ಮಾಡಿದೆ. ಆದರೆ ಇದೇ ಸಂದರ್ಭದಲ್ಲಿ ಅಚಾತುರ್ಯವೊಂದು ನಡೆದು ಹೋಗಿದೆ. ಜೆಡಿಎಸ್ ಶಕ್ತಿ ಪ್ರದರ್ಶನದ ಸಮಾವೇಶದಲ್ಲಿ ಪುಟ್ಟ ಬಾಲಕಿಯನ್ನ ಪ್ರಚಾರಕ್ಕೆ ಬಳಸಿಕೊಳ್ಳಲಾಗಿದೆ. ಬಾಲಕಿಯ ತಲೆ ಮೇಲೆ ತೆನೆ ಹೊರಿಸಿದ ಅಂದ್ರೆ ಒಂದು ಚಿಹ್ನೆಯನ್ನ ಬಳಸುವ ಮೂಲಕ ಆ ಪುಟ್ಟ ಬಾಲಕಿಯನ್ನ ಇವತ್ತು ಬಳಸಿಕೊಳ್ಳಲಾಗಿದೆ. ಕಾಯಿಲೆಯಿಂದ ಆ ಬಾಲಕಿ ಬಳಲ್ತಾ ಇದ್ದು, ಆ ಬಾಲಕಿಯ ಚಿಕಿತ್ಸೆಗೆ ಸಿಎಂ ಕೆಲ ದಿನಗಳ ಹಿಂದಷ್ಟೇ ನೆರವನ್ನ ಕೂಡ ಕೊಟ್ಟಿದ್ರು. ಅದೇ ಬಾಲಕಿಯೇ ತಾಯಿಯ ಜೊತೆ ಪ್ರಚಾರಕ್ಕೆ ಬಂದಿದ್ದಾರೆ ಅಂತೇಳಿ ಸಿಎಂ ಹೇಳಿಕೆಯನ್ನ ಕೊಟ್ಟರು. ಈ ಮೂಲಕ ಮಗುವನ್ನ ಚುನಾವಣಾ ಪ್ರಚಾರಕ್ಕೆ ಬಳಸಿಕೊಂಡಿದ್ದಾರೆ. ಸದ್ಯ ಮಂಡ್ಯ ಸೇರಿದಂತೆ ರಾಜ್ಯಾದ್ಯಂತ ಚರ್ಚೆ ಆಗ್ತಾ ಇದೆ. ಕಾಯಿಲೆಗೆ ಹಣ ಕೊಟ್ಟಿದ್ದು ಸರಿ, ಹೆಲ್ಪ್ ಮಾಡಿದ್ದು ಸರಿ, ಆದರೆ ಈ ರೀತಿಯಾಗಿ ಚುನಾವಣಾ ಪ್ರಚಾರಕ್ಕೆ ಪುಟ್ಟ ಬಾಲಕಿಯನ್ನ ಬಳಸಿಕೊಂಡಿದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿ ಒಂದಷ್ಟು ಜನ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಮಗು ಉಳಿಯುತ್ತೋ ಇರುವಂತಕ್ಕಂಥ ಆ ತಾಯಿಯ ನೋವೇನು ನಾನು ಕಂಡಿದ್ದೇನೆ. ಇವತ್ತು ದೇವರ ದಯೆಯಿಂದ ಮಗು ಆರೋಗ್ಯದಿಂದ ಸಂಪೂರ್ಣವಾಗಿ ಚೇತರಿಸಿಕೊಂಡಿದೆ. ಇವತ್ತು ನಿಖಿಲ್ ಕುಮಾರಸ್ವಾಮಿ ಚುನಾವಣೆ ನಿಂತಿದ್ದಾರೆ ಅಂತ ಹೇಳಿ ಅವರಿಗೆ ಬೆಂಬಲ ಸೂಚಿಸಲಿಕ್ಕೆ ಆ ಒಂದು ಕಾಯಿಲೆ ಇದ್ದಂತ ಮಗು ಇವತ್ತೇನು ಆರೋಗ್ಯವಾಗಿದ್ದಾಳೆ.
ಆ ಹೊರೆ ಹೊತ್ಕೊಂಡು ಇಲ್ಲಿ ಬಂದು ಆ ತಾಯಿ ಜೊತೆ ನೋಡಿ, ಎಲೆಕ್ಷನ್ ಕಮಿಷನ್ ಬಹಳ ಸುಸ್ಪಷ್ಟವಾಗಿ ಸುಮಾರು ಸಲ ಹೇಳಿದೆ, ಈ ತರ ನೀವು ಪುಟಾಣಿ ಮಕ್ಕಳನ್ನ ಬಳಸ್ಕೊಳ್ಳುವ ಹಾಗಿಲ್ಲ, ನಿಮ್ಮ ರಾಜಕೀಯ ದುರುದ್ದೇಶಗಳಿಗೆ ಅಂತ. ಇದನ್ನ ರಾಜಕೀಯ ಉದ್ದೇಶ ಅಂತ ಕರಿತೀರಾ ನೀವು? ಸಾಧ್ಯನೇ ಇಲ್ಲ. ಆ ಪುಟ್ ಕೂಸಿಗೆ ಕಾಯಿಲೆ ಆಗಿತ್ತು, ಕಾಯಿಲೆಗೆ ಕುಮಾರಸ್ವಾಮಿ ಅವರು ಸಹಾಯ ಮಾಡಿದ್ರು, ವೆಲ್ ಅಂಡ್ ಗುಡ್, ಐ ಅಪ್ರಿಶಿಯೇಟ್. ರಾಜ್ಯದ ಮುಖ್ಯಮಂತ್ರಿಗಳಾಗಿ ಅವರ ಕೆಲಸ ಮಾಡಬೇಕಾಗಿತ್ತು, ಅದನ್ನ ರಾಜ್ಯದ ಮುಖ್ಯಮಂತ್ರಿಗಳು ಮಾಡಿದ್ರು, ಅಬ್ಸಲ್ಯೂಟ್ಲಿ ಗ್ರೇಟ್. ನಾನು ಇಲ್ಲ ಅಂತ ಹೇಳೋದಿಲ್ಲ. ಮುಖ್ಯಮಂತ್ರಿಗಳ ಸಹೃದಯಶೀಲತೆಗೆ ನನ್ನ ಸಲಾಂ, ಹ್ಯಾಟ್ಸ್ ಆಫ್ ಟು ಎಚ್ ಡಿ ಕುಮಾರಸ್ವಾಮಿ ಅವರಿಗೆ. ಬಟ್ ಮೇಕಿಂಗ್ ಯೂಸ್ ಆಫ್ ದಟ್ ಕಿಡ್ ಆಸ್ ಎ ಟೂಲ್ ಫಾರ್ ಪಾಲಿಟಿಕ್ಸ್, ಅಬ್ಸಲ್ಯೂಟ್ಲಿ ಕಂಡಮಬಲ್, ಅಬ್ಸಲ್ಯೂಟ್ಲಿ ಕಂಡಮಬಲ್. ಒಂದು. ಎರಡನೇದು, ಎಲೆಕ್ಷನ್ ಕಮಿಷನ್ಗೆ ನಾನು ನೇರವಾಗಿರೋ ಪ್ರಶ್ನೆ ಕೇಳಬೇಕು, ಬೇರೆ ಯಾರಿಗೂ ಅಲ್ಲ ನಾನು ಕೇಳಬೇಕಾಗಿರೋದು. ಒಂದು ಸ್ವಾಯತ್ತ ಸಂಸ್ಥೆ ಎಲೆಕ್ಷನ್ ಕಮಿಷನ್ ಚುನಾವಣೆ ಘೋಷಣೆ ಮಾಡುತ್ತೆ. ಇವತ್ತು ಬೆಳಗ್ಗೆ ಈ ತರದ ಇನ್ಸಿಡೆಂಟ್ ಆಗಿದೆ ಮಂಡ್ಯದಲ್ಲಿ. ಒಂದು ಪುಟ್ಟ ಕೂಸಿನ ತಲೆ ಮೇಲೆ ತೆನೆ ಹೊತ್ತ ಮಹಿಳೆಯ ಚಿಹ್ನೆಯನ್ನ ಪ್ರತಿಬಿಂಬಿಸುವಂತೆ ತೆನೆ ಹೊತ್ತ ಬಾಲಕಿ ಮಾಡ್ಕೊಂಡಿದ್ದಾರೆ ಇವತ್ತು ಅವರು. ವಾಟ್ ಈಸ್ ಎಲೆಕ್ಷನ್ ಕಮಿಷನ್ ಡೂಯಿಂಗ್? ಎಲೆಕ್ಷನ್ ಕಮಿಷನ್ ಏನ್ ಮಾಡಬೇಕು? ನ್ಯಾಷನಲ್ ಲೆವೆಲ್ ಎಲೆಕ್ಷನ್ ಕಮಿಷನ್ ಏನ್ ಮಾಡಬೇಕು? ಇಲ್ಲಿನ ಚೀಫ್ ಎಲೆಕ್ಟೋರಲ್ ಆಫೀಸರ್ಸ್ಗೆ ಫಸ್ಟ್ ಚಾಟಿ ಬೀಸಬೇಕು. ಏನ್ ಮಾಡ್ತಾ ಇದ್ರಿ ಇದನ್ನ ನೋಡ್ಕೊಂಡು ನೀವು ಅಂತ ಕೇಳ್ಬೇಕು. ಫಸ್ಟ್ ಸೂಚನೆ ಕೊಡ್ಬೇಕು, ಕ್ರಮ ತಗೊಳ್ಳಿ ಅಂತ ಹೇಳಿ. ಸೂಚನೆ ಎಲ್ಲ ಚಾಟಿ ಬೀಸಬೇಕು. ಅಶೇಮ್ಡ್ ಆಫ್ ಯುವರ್ ಸೆಲ್ಫ್ ಅಲ್ವಾ ಅಂತ ಕೇಳಬೇಕು. ಸುಮಾರು ಸಂದರ್ಭದಲ್ಲಿ ಪುಟ್ ಕೂಸುಗಳನ್ನ ಬಳಸ್ಕೊಂಡಿದ್ದಾಗ ಚೀಫ್ ಎಲೆಕ್ಟೋರಲ್ ಆಫೀಸರ್ಸ್ಗೆ ಚಿಮಾರಿ ಹಾಕಿದ್ದಾರೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದವರು. ಇವತ್ತು ಯಾಕಾಗಿಲ್ಲ? ಯಾಕೆ ನಮ್ಮ ಚೀಫ್ ಎಲೆಕ್ಟೋರಲ್ ಆಫೀಸರ್ ಏನು ಮಾಡಲಿಲ್ಲ ಇದ್ರ ಬಗ್ಗೆ? ಯಾಕೆ ಇದ್ರ ಬಗ್ಗೆ ಕ್ರಮ ತಗೊಂಡಿಲ್ಲ ಈ ಕ್ಷಣದವರೆಗೂ ಕೂಡ? ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಮತ್ತು 2005 ಚೈಲ್ಡ್ ರೈಟ್ಸ್ ಆಕ್ಟ್ ಮತ್ತು UN ಕನ್ವೆನ್ಷನ್ ಪ್ರಕಾರ ಪುಟ್ ಕೂಸುಗಳನ್ನ ನೀವು ನಿಮ್ಮ ಪೊಲಿಟಿಕಲ್ ಸೆಟಪ್ಗೆ ಅಥವಾ ನಿಮ್ದು ಯಾವುದೋ ಒಂದು ಉದ್ದೇಶಕ್ಕೆ, ನಿಮ್ಗೆ ಯಾರನ್ನೋ ಗೆಲ್ಸ್ಬೇಕು ಅನ್ನುವ ನಿಮ್ಮ ಹಠಕ್ಕೆ ಬಳಸ್ಕೊಳ್ಳುವ ಹಾಗಿಲ್ಲ. ದಿಸ್ ಈಸ್ ಆಲ್ಸೋ ದಿ ವೈಲೇಷನ್ ಆಫ್ ಚೈಲ್ಡ್ ರೈಟ್ಸ್ ಆಕ್ಟ್. ಅರ್ಥ ಮಾಡ್ಕೊಳ್ಳಿ. ದುರಂತ ಅಂದ್ರೆ ಪ್ರತಿ ಚುನಾವಣೆ ಸಂದರ್ಭದಲ್ಲೂ ಕೂಡ ಚಿಕ್ಕ ಮಕ್ಕಳನ್ನ ಬಳಸ್ತಾರೆ. ಆ ಫ್ಲಾಗ್ ಅನ್ನ ಕೊಟ್ಟು ಓಡಿಸ್ತಾ ಇರ್ತಾರೆ ಮಕ್ಕಳು. ಅಬ್ಸಲ್ಯೂಟ್ಲಿ ₹50 ₹100 ಕೊಟ್ಟು ಯಾವ ಮಕ್ಕಳನ್ನ ಕರ್ಕೊಂಡು ಬಳಸ್ಕೊತಾರೆ. ಎಕ್ಸಾಕ್ಟ್ಲಿ, ಯು ಆರ್ ರೈಟ್, ಎಕ್ಸಾಕ್ಟ್ಲಿ. ಆಮೇಲೆ ಸಮ್ಮರ್ ಹಾಲಿಡೇಸ್, ಕೂಸುಗಳು ಕೂಡ ಪಾಪ ಸ್ಕೂಲ್ಗೆ ಮುಗಿಸ್ಕೊಂಡಿರ್ತವೆ, ಮನೇಲಿ ಇರ್ತವೆ, ಎಕ್ಸಾಮ್ಗಳು ಮುಗ್ದಿರ್ತವೆ. ಇವ್ರು ಏನ್ ಮಾಡ್ತಾರೆ? ಮೇಕಿಂಗ್ ಯೂಸ್ ಆಫ್ ದೆಮ್ is such a horrible thing. And I urge today, ಇವತ್ತು ನಾನು ನೇರವಾಗಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾಗೆ ಮತ್ತು ಇಲ್ಲಿನ ಚೀಫ್ ಎಲೆಕ್ಟೋರಲ್ ಆಫೀಸರ್ ಅವರಿಗೆ ಮತ್ತು ಸಂಜೀವ್ ಕುಮಾರ್ ಅವರಿಗೆ ನಾನು ಕೇಳಬೇಕಾಗಿರೋದು, ಟೇಕ್ ಆಕ್ಷನ್ ಇಮಿಡಿಯೇಟ್ಲಿ. ಟೇಕ್ ಆಕ್ಷನ್ ಇಮಿಡಿಯೇಟ್ಲಿ. ದಿಸ್ ಹ್ಯಾಸ್ ಟು ಬಿ ಡನ್ and this should have been already done if you ask me. ಈಗಾಗಲೇ ಇದನ್ನ ಮಾಡಬೇಕಾಗಿತ್ತು. ಅಲ್ರಿ, ನೀವು ಬಿಸಿಲಲ್ಲಿ ಒಂದು ಪುಟ್ಟು 9 ವರ್ಷದ 8 ವರ್ಷದ ಪುಟ್ಟು ಕೂಸ್ನ ನೀವು ತಲೆ ಮೇಲೆ ತೆನೆ ಹೊರಿಸ್ಬಿಟ್ಟು ಕೂಡಿಸ್ಬಿಟ್ಟು ತೆನೆ ಹೊತ್ತ ಬಾಲ್ಕಿ ಮಾಡಕ್ಕಾಗಲ್ಲ ಕಣ್ರಿ. ನಾನು ಇದನ್ನ ಯಾವ ಪಾರ್ಟಿಯವ್ರು ಮಾಡಿದ್ರು ಖಂಡಿಸ್ತೇನೆ. ಬಿಜೆಪಿ ನಾಳೆ ಒಂದು ಪುಟ್ ಕೂಸಿನ ಕೈಯಲ್ಲಿ ಕಮಲದ ಬಾವುಟ ಕೊಟ್ಬಿಟ್ಟು ನೀನು ಹೋಗಮ್ಮ ಅಂತಂದ್ರೆ ಹೈಲಿ ಕಂಡಮಬಲ್, ಡಿಸ್ಗ್ರೇಸ್. ಕಾಂಗ್ರೆಸ್ನವರು ಅಷ್ಟೇ, ನಾಳೆ ಇದನ್ನು ಮಾಡಿದ್ರೆ ಡಿಸ್ಗ್ರೇಸ್. ಇಟ್ ಹ್ಯಾಸ್ ಟು ಬಿ ಕಂಡಮ್. ನಾವು ನೀವು ಇಲ್ಲಿ ನಿಂತ್ಕೊಂಡು ಯಾವುದೋ ಒಂದು ಪೊಲಿಟಿಕಲ್ ಪಾರ್ಟಿಯ ಅಠೈರ್ಗಳನ್ನ ನಾವು ಇಲ್ಲಿ ಹಾಕೊಂಡ್ಬಿಟ್ಟು ನಮ್ಮ ಹೃದಯದೊಳಗೆ ಒಂದು ಪೊಲಿಟಿಕಲ್ ಪಾರ್ಟಿ ಚಿಹ್ನೆ ಹಾಕೊಂಡ್ಬಿಟ್ಟು ಮಾತಾಡೋದಲ್ಲ. ಲೆಟ್ ಅಸ್ ಟಾಕ್ ಇರ್ರೆಸ್ಪೆಕ್ಟಿವ್ ಆಫ್ ವಾಟ್ ಪಾರ್ಟಿ ಇಟ್ ಈಸ್. ಯಾವ ಪಾರ್ಟಿ ಆಗಿಲ್ಲ, ಲೆಟ್ ಅಸ್ ಟಾಕ್ ಅಬೌಟ್ ಇಟ್ ಟುಡೇ. ಲೆಟ್ ಅಸ್ ಸಿ ಏನ್ ಮಾಡುತ್ತೆ ನಮ್ಮ ಎಲೆಕ್ಷನ್ ಕಮಿಷನ್. ನೋಡೋಣ. ಸಿನ್ಸ್ ಐ ಗಾಟ್ ವೆರಿ ಲಿಟಲ್ ಟೈಮ್ ಟುಡೇ, ಬೇರೆ ವಿಷಯಗಳನ್ನು ಕೂಡ ನಾವು ಮಾತಾಡಬೇಕು. ಪ್ಲೀಸ್ ಗೋ ವಿತ್ ನೆಕ್ಸ್ಟ್ ಥಿಂಗ್ಸ್. ಮತ್ತೊಂದು ಕಡೆಯಿಂದ ಇದೀಗ ಬಿಜೆಪಿ ಸಿಇಸಿ ಮೀಟಿಂಗ್ ಅನ್ನು ನಡೆಸ್ತಾ ಇದೆ. ಈ ಬಾರಿಯ ಲೋಕಸಭಾ ಚುನಾವಣೆಗೆ ಒಂದಷ್ಟು ಮಾಸ್ಟರ್ ಪ್ಲಾನ್ ಗಳನ್ನ ಮಾಡಿಕೊಳ್ತಾ ಇದ್ದಾರೆ. ಮೋದಿ ನೇತೃತ್ವದಲ್ಲಿ ಇದೀಗ ಸಿಇಸಿ ಸಭೆ ನಡೀತಾ ಇದೆ. ಯುಪಿ ಸಿಎಂ ಯೋಗಿ ಆದಿತ್ಯನಾಥ್ ಹಾಗೆ ಬಿಜೆಪಿ ರಾಷ್ಟ್ರಾಧ್ಯಕ್ಷರಾಗಿರುವಂತಹ ಅಮಿತ್ ಶಾ ಇವತ್ತಿನ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಲೋಕಸಮರದ 2ನೇ ಹಂತಕ್ಕೆ ನಾಮಪತ್ರ ಸಲ್ಲಿಕೆಗೆ ನಾಳೆ ಕೊನೆಯ ದಿನ, ಒಂದೇ ದಿನ ಬಾಕಿ ಇದೆ. ಹೀಗಾಗಿ ಬಿಜೆಪಿಯಿಂದ ಉಳಿದ ಅಭ್ಯರ್ಥಿಗಳ ಆಯ್ಕೆಗೆ ಚರ್ಚೆ ನಡೆಯುವಂತಹ ಸಾಧ್ಯತೆ ಇದೆ. ಇವತ್ತಿನ ಸಭೆಯಲ್ಲಿ ರಾಜ್ಯದಲ್ಲಿ ಇನ್ನೂ 5 ಕ್ಷೇತ್ರಕ್ಕೆ ಅಭ್ಯರ್ಥಿ ಆಯ್ಕೆಯನ್ನ ಮಾಡಿಲ್ಲ ಬಿಜೆಪಿ. ಕೊಪ್ಪಳ ಆಗಿರ್ಬೋದು, ಬೆಂಗಳೂರು ಗ್ರಾಮಾಂತರ ಆಗಿರ್ಬೋದು, ಹಾಗೆ ಬೆಂಗಳೂರು ದಕ್ಷಿಣ ಆಗಿರ್ಬೋದು, ಈ ಎಲ್ಲ ಕ್ಷೇತ್ರಗಳಿಗೆ ಅಭ್ಯರ್ಥಿ ಆಯ್ಕೆಯನ್ನ ಮಾಡಿಲ್ಲ. ಮತ್ತೊಂದು ಕಡೆಯಿಂದ ಬೆಂಗಳೂರು ದಕ್ಷಿಣದ ಬಿಜೆಪಿ ಟಿಕೆಟ್ ಯಾರಿಗೆ, ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆ ನಡೀತಾ ಇದೆ. ಅನಂತ್ ಕುಮಾರ್ ಅವರ ಪತ್ನಿ ಇಳಿತಾರ ಕಣಕ್ಕೆ, ತೇಜಸ್ವಿನಿ ಅನಂತ್ ಕುಮಾರ್.
ಮೊದಲಿಗೆ ಅವರಿಗೆ ಟಿಕೆಟ್ ಅಂತ ಹೇಳಲಾಗ್ತಾ ಇತ್ತು, ಆದ್ರೆ ಸ್ವಲ್ಪ ಮಟ್ಟಿಗೆ ಇದೀಗ ಗೊಂದಲ ಏರ್ಪಟ್ಟಿದೆ. ಇದಕ್ಕೆ ಕಾರಣ ಏನು? ಬೇರೆ ಬೇರೆ ಆಕಾಂಕ್ಷಿಗಳಿದ್ದಾರಾ ಅಥವಾ ತೇಜಸ್ವಿನಿ ಅವರ ಹೆಸರನ್ನ ಶಿಫಾರಸು ಮಾಡಿದ್ರು ಕೂಡ ಸ್ವಲ್ಪ ಮಟ್ಟಿಗೆ ಗೊಂದಲ ಏರ್ಪಟ್ಟಿರೋದು ಯಾಕೆ? ಇದು ಮೋದಿ ರಾಜ್ಯಕ್ಕೆ ಎಂಟ್ರಿ ಕೊಡ್ತಿರೋ ಸೂಚನೆನಾ ಬೆಂಗಳೂರು ದಕ್ಷಿಣದಲ್ಲಿ ಅಭ್ಯರ್ಥಿ ಘೋಷಣೆ ಮಾಡದೇ ಇರೋದು? ಐ ಆಮ್ ನಾಟ್ ಶೂರ್. ಎಲ್ಲವೂ ನನಗೆ ಬಹಳ ಗೊಂದಲಮಯ ಅಂತ ಅನಿಸ್ತಾ ಇದೆ ಬೆಂಗಳೂರು ದಕ್ಷಿಣಕ್ಕೆ ಸಂಬಂಧಪಟ್ಟಂತೆ. ಇವಾಗ ಯಾರೋ ಒಬ್ರು ಮಾತಾಡ್ತಾ ಇದ್ರು, ಘೋಷಣೆ ಮಾಡ್ತಾರೆ ಬಿಡಿ ಸಾರ್ ಅಂತ ಹೇಳ್ತಾ ಇದ್ರು ಯಾರೋ ಒಬ್ರು ಬೆಂಗಳೂರು ದಕ್ಷಿಣದ್ದು. ಅಷ್ಟೊಂದು ಯೋಚನೆ ಮಾಡಿ ಘೋಷಣೆ ಮಾಡ್ತಾರೆ ಬಿಡಿ ಸಾರ್ ಅನ್ನೋದು ಏನಿದೆ? ತೇಜಸ್ವಿನಿ ಅನಂತಕುಮಾರ್ ಅವ್ರಿಗಿಂತ ಅದ್ಭುತವಾದ ಕ್ಯಾಂಡಿಡೇಟ್ ಬೇಕಾ ಇವರಿಗೆ? ಅನಂತಕುಮಾರ್ ಅವರು, ದಿವಂಗತ ಅನಂತಕುಮಾರ್ ಅವರು ನಮ್ಮ ಜೊತೆಗೆ ಇಲ್ಲ ಇವತ್ತು. ನನ್ನ ಪ್ರಕಾರ 100 ಸಲ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನಾನಿವತ್ತು MP ಆಗಿದ್ದೀನಿ ಅಂತಂದ್ರೆ ನನ್ನ ಧರ್ಮಪತ್ನಿ ಮಾಡ್ತಾ ಇರುವ ಕೆಲಸ ಕಾರ್ಯಗಳು ಮತ್ತು ಕೈಂಕರ್ಯಗಳೇ ಕಾರಣ. ನನ್ನ ಧರ್ಮಪತ್ನಿ ತೇಜಸ್ವಿನಿ ಅವರು ಮಾಡ್ತಿರುವ ಒಳ್ಳೊಳ್ಳೆ ಕೆಲಸಗಳೇ ಕಾರಣ. Tremendous work she has been doing is the reason for my success. ಇದಕ್ಕಿಂತ ಕಾರಣ ಬೇಕಾ ನಿಮಗೆ? ಬೇರೆ ಏನಾದ್ರೂ ಹುಡ್ಕೊಂಡು ಕೂತ್ಕೊಳ್ಳಕ್ಕಾಗತ್ತಾ ನೀವು? ಬಟ್ ಈಗ ಒಂದಷ್ಟು ಬೇರೆ ಅಭ್ಯರ್ಥಿಗಳ ಹೆಸರು ಕೇಳಿ ಬರ್ತಾ ಇದೆ. ತೇಜಸ್ವಿ ಸೂರ್ಯ ಅಂತಿದ್ದಾರೆ, ಇನ್ಯಾರೋ ಕರ್ಕೊಂಡು ಬರ್ತೀನಿ ಅಂತಿದ್ದಾರೆ. ನನ್ ಆಫ್ ದೆಮ್ ಆರ್ ಎಲಿಜಿಬಲ್. ನನ್ ಆಫ್ ದೆಮ್ ಆರ್ ಎಲಿಜಿಬಲ್. ಅವ್ರವ್ರ ವೈಯಕ್ತಿಕ ಮಟ್ಟದಲ್ಲಿ ಎಲಿಜಿಬಲ್ ಇರ್ಬೋದೇನೋ, ನನಗೆ ಗೊತ್ತಿಲ್ಲ, ಅದು ಅವ್ರವ್ರು ಹೇಳ್ಕೋಬೇಕು. ಬಟ್ ಬೆಂಗಳೂರು ಸೌತ್ಗೆ ಪ್ರಧಾನಮಂತ್ರಿ ಮೋದಿ ಅವರು ಬರ್ತಾರೆ ಅಂತಂದ್ರೆ ಲೆಟ್ ಹಿಮ್ ಕಮ್, ಹಾರ್ಟಿ ವೆಲ್ಕಮ್. ರಾಜ್ಯದ ಜನ ವೆಲ್ಕಮ್ ಮಾಡ್ಕೊಳ್ತಾರೆ ಅವರನ್ನ. ಬಟ್ ಬೆಂಗಳೂರು ಸೌತ್ಗೆ, ಇಡೀ ಬೆಂಗಳೂರು ಸೌತ್ಗೆ ಮಾತ್ರ ಅಲ್ಲ ಕಣ್ರಿ, ಇಡೀ ರಾಜ್ಯಕ್ಕೆ ಪರಿಶ್ರಮದ ಕೈಗಳಿಂದ ದುಡಿದಂತ ತಾಯಿ ಸ್ವರೂಪಿಣಿ ಹೆಣ್ಮಗಳು ತೇಜಸ್ವಿನಿ ಅನಂತಕುಮಾರ್ ಅವರು. ಇಡೀ ಜೀವ ಕೊಟ್ಟಂತ ಹೆಣ್ಮಗಳು ಬೆಂಗಳೂರು ಸೌತ್ ಮತ್ತು ಬೆಂಗಳೂರಿಗೆ ಮತ್ತು ಬೇರೆ ಬೇರೆ ಎಷ್ಟೋ ಸ್ಕೂಲ್ಗಳಿಗೂ ಕೂಡ ಬಿಸಿ ಊಟ ಸಪ್ಲೈ ಮಾಡ್ತಾ ಇದ್ದಾರೆ. ನಾಟ್ ಓನ್ಲಿ ಸ್ಕೂಲ್ಸ್, ಈಗ ನೀವು ಸುತ್ತಮುತ್ತ ನೀವು ಮರಗಿಡ ಕಾಣ್ತಾ ಇದ್ದೀರಿ ಅಂತಂದ್ರೆ ಆ ಹೆಣ್ಮಗಳ ಕಾರಣ. ಇವತ್ತು ಪುಟ್ ಮಕ್ಕಳು ಇವತ್ತು ಯೂನಿಫಾರ್ಮ್ ಗಳನ್ನ ಹಾಕೊಳ್ತಿದ್ದಾರೆ ಅಂತಂದ್ರೆ ಆ ಹೆಣ್ಮಗಳು ತೇಜಸ್ವಿನಿ ಅನಂತಕುಮಾರ್ ಅವರು ಕಾರಣ. ಇವತ್ತು ಶುಚಿಯಾದ ರುಚಿಯಾದ ಊಟ ಬಹಳ ಖುಷಿಯಿಂದ ಪುಟ್ ಕೂಸುಗಳು ಮಾಡ್ತಿದ್ದಾವೆ ಅಂತಂದ್ರೆ ಶಿ ಇಸ್ ದಿ ಒನ್ ಹೂ ಇಸ್ ರೆಸ್ಪಾನ್ಸಿಬಲ್. ಒನ್ ಹೂ ಇಸ್ ಸೋ ಡಿಸರ್ವಿಂಗ್ ಈಸ್ ತೇಜಸ್ವಿನಿ ಅನಂತಕುಮಾರ್, ನೋಬಡಿ ಎಲ್ಸ್. ಇನ್ ಬೇರೆ ಯಾರು ಕೊಟ್ಟರು ಬೆಂಗಳೂರು ಸೌತಿಗೆ ಬಿಜೆಪಿ ಮಾಡುವ ಅತಿ ದೊಡ್ಡ ಅನ್ಯಾಯ. ಒಂದಷ್ಟು ಮಾತು ಕೇಳಿ ಬರ್ತಾ ಇದೆ, ತೇಜಸ್ವಿ ಅನಂತಕುಮಾರ್ ಬದಲು ಬೇರೆಯವ್ರನ್ನ ಕಣಕ್ಕಿಳಿಸ್ತಾರೆ, ಅದಕ್ಕೆ ಕಾಂಗ್ರೆಸ್ ಇಂದ BK ಹರಿಪ್ರಸಾದ್ ಹೆಸರನ್ನ ಘೋಷಣೆ ಮಾಡಿ. ಯಾರು ನಿಲ್ಲಿಸ್ತಾರಂತೆ? ತೇಜಸ್ವಿ ಸೂರ್ಯ ಅಂತ ಒಂದು ಹೆಸರು ಓಡ್ತಾ ಇದೆ. ತೇಜಸ್ವಿ ಸೂರ್ಯ, ದಟ್ ಗಾಯ್, ರವಿ ಸುಬ್ರಹ್ಮಣ್ಯ ಅವರ ಸಂಬಂಧಿ. ಐ ಡೋಂಟ್ ನೋ, ಬಟ್ ದ ಮೋಸ್ಟ್ ಎಲಿಜಿಬಲ್ ಐ ಸಿ ಈಸ್ ತೇಜಸ್ವಿನಿ ಅನಂತಕುಮಾರ್. ಐ ಡೋಂಟ್ ನಾಟ್ ಹ್ಯಾವ್ ಎನಿ ಡಿಬೇಟ್ಸ್ ಆನ್ ದಿಸ್. ನೀವು ಇನ್ನೊಂದು 50 ಹೆಸರು ಹೇಳಿದ್ರು ನಾನು ಒಪ್ಕೊಳ್ಳೋದಿಲ್ಲ. ನಾನು ಒಬ್ಬ ಮತದಾರನಾಗಿ, ಈ ರಾಜ್ಯದ ಸಿಟಿಸನ್ ಆಗಿ, ದೇಶದ ನಾಗರಿಕನಾಗಿ ನಾನು ಐ ಸಿ ನೀವು ಬಿಜೆಪಿಯಿಂದ ಕಣಕ್ಕಿಳಿಸ್ತೀರಾ ಆರ್ ಮೇ ಬಿ ವಾಟ್ ಎವರ್ ಪಾರ್ಟಿ, ಅಂಡ್ ನನ್ನ ಪ್ರಕಾರ ಬಿಜೆಪಿ ಅವರು ಟಿಕೆಟ್ ಕೊಡ್ಲಿಲ್ವಾ, ಶಿ ಶುಡ್ ಫೈಲ್ ನಾಮಿನೇಷನ್ ಟುಮಾರೋ ಆಸ್ ಎನ್ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್. ಗೊಂದಲ ಯಾಕೆ ಅಂತ ಅರ್ಥನೇ ಆಗ್ತಾ ಇಲ್ಲ ನನಗೆ. ಅಂತ ಹೆಣ್ಮಗಳಿಗೆ ಟಿಕೆಟ್ ಕೊಡಕ್ಕೆ ಬಿಜೆಪಿ ಅವ್ರಿಗೆ ಗೊಂದಲ ಅಂತಂದ್ರೆ ನನಗೆ ಇದಕ್ಕಿಂತ ನಾಚಿಕೆಗೇಡು ಬೇರೆ ಯಾವ್ದಾದ್ರು ಇದೆಯಾ ಅಂತ ಕೇಳ್ಬೇಕು ಅವ್ರಿಗೆ ಬಿಜೆಪಿ ಅವರು. ಇನ್ಯಾರ್ರಿ ಕೊಡ್ಬೇಕು ನಿಮಗೆ? ಇನ್ಯಾರ್ರಿ ಡಿಸರ್ವಿಂಗ್ ಇದಾರೆ ನಿಮಗೆ? ಇನ್ನೇನ್ರಿ ಹುಡುಕ್ತೀರಿ ನೀವು? ಇರೋ ಬರೋನೆಲ್ಲ ರೌಡಿಗಳನ್ನೆಲ್ಲ ಹುಡುಕ್ಬಿಟ್ಟು ಟಿಕೆಟ್ ಕೊಡ್ತಾರೆ ನೀವು ಬೇರೆ ಬೇರೆ ಪಾರ್ಟಿಗಳವರು. ಇನ್ಯಾರ್ರಿ ಬೇಕು? ಇಂಥ ಹೆಣ್ಮಗಳಿಗಿಂತ ನಿಮ್ಗೆ ಬೇರೆ ಬೇಕಂದ್ರೆ ಸಚ್ ಎ ಗ್ರೇಟ್ ಲೇಡಿ, ಡಿಸರ್ವಿಂಗ್ ಲೇಡಿ ತೇಜಸ್ವಿನಿ ಅನಂತಕುಮಾರ್ ಅವರು. ಐ ಡೋಂಟ್ ನೋ, ಬಟ್ ಇಫ್ ಮೋದಿ ಹಿಮ್ಸೆಲ್ಫ್ ಈಸ್ ಕಾಂಟೆಸ್ಟಿಂಗ್, ದಟ್ ಈಸ್ ಅ ಗ್ರೇಟ್ ಮೂವ್. ಅದಾದ್ರೆ ಒಂದು ಹಂತದ ಕಾಂಪ್ರಮೈಸ್ ಅಂತ ಅನ್ಕೊಳ್ಬಹುದು. ಬಟ್ ಇಫ್ ನಾಟ್, ಡಿಸಾಸ್ಟರ್, ಫೇಲ್ಯೂರ್ ಆಫ್ ಬಿಜೆಪಿ ಇನ್ ಬ್ಯಾಂಗ್ಳೂರ್ ಸೌತ್. ಮುಂದಕ್ಕೆ ಇವತ್ತು ಒಂದು ಕೆಲಸ ಮಾಡೋಣ, ವಾರಣಾಸಿ ಬಗ್ಗೆ, ವಾರಣಾಸಿ ನೋಡೋಣ. ಇನ್ನೊಂದಿಷ್ಟು ಜನ ಇವತ್ತು ನಾಮಿನೇಷನ್ ಫೈಲ್ ಮಾಡಿದ್ದಾರೆ, ಅವ್ರ ಬಗ್ಗೆ ಎಲ್ಲ ಮಾತಾಡ್ಬಿಡಿ. ಕ್ವಿಕ್, ಲೆಟ್ಸ್ ಹ್ಯಾವ್ ಎ ಕ್ವಿಕ್ ಓವರ್. ಸಾಕಷ್ಟು ಜನ ನಾಮಪತ್ರವನ್ನ ಸಲ್ಲಿಕೆಯನ್ನ ಮಾಡಿದ್ರು. ಒಂದು ಕಡೆಯಿಂದ ಮಂಡ್ಯದಲ್ಲಿ ನಿಖಿಲ್ ಕುಮಾರಸ್ವಾಮಿ ಇವತ್ತು ಭರ್ಜರಿ ರೋಡ್ ಶೋ ಮೂಲಕ ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ರು. ಮತ್ತೊಂದು ಕಡೆಯಿಂದ ತುಮಕೂರಿನಲ್ಲೂ ಕೂಡ ಸಾಕಷ್ಟು ವಾದ ವಿವಾದಗಳು ಎಲ್ಲವೂ ಕೂಡ ನಡೀತಾ ಇತ್ತು. ಅದರ ನಡುವೆ ದೇವೇಗೌಡರು ಕೂಡ ಸ್ವಲ್ಪ ಮುಹೂರ್ತ ಅದು ಇದನ್ನ ನೋಡಿ ಸರಿಯಾದ ಸಮಯಕ್ಕೆ ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ರು. ಒಟ್ಟಾರೆಯಾಗಿ ಒಂದು ಕಡೆಯಿಂದ ತಾತ, ಮತ್ತೊಂದು ಕಡೆಯಿಂದ ಮೊಮ್ಮಗ ಇವತ್ತು ನಾಮಪತ್ರ ಸಲ್ಲಿಕೆ ಮಾಡಿದ್ರು. ಹಾಗೆ ಮುದ್ದಹನುಮೇಗೌಡರು ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ದೇವೇಗೌಡರಿಗೆ ಇದೀಗ ಸೆಡ್ ಅನ್ನು ಹೊಡಿತಾ ಇದ್ದಾರೆ. ಅವರು ಕೂಡ ಇದೀಗ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ನಾಮಪತ್ರವನ್ನ ಸಲ್ಲಿಕೆಯನ್ನ ಮಾಡಿದ್ದಾರೆ. ಹಾಗೆ ಬೇರೆ ಬೇರೆ ಕ್ಷೇತ್ರಗಳಲ್ಲೂ ಕೂಡ ಸದಾನಂದ ಗೌಡರು ಆಗಿರಬಹುದು, ಅದೇ ರೀತಿಯಾಗಿ ರಿಜ್ವಾನ್ ಹರ್ಷದ್ ಆಗಿರಬಹುದು, ಹಾಗೆ ಬೇರೆ ಬೇರೆ ಲೋಕಸಭಾ ಕ್ಷೇತ್ರಗಳಲ್ಲೂ ಕೂಡ ಕೇವಲ ಒಂದೇ ದಿನ ಬಾಕಿ ಇರುವಂತಹ ಕಾರಣಕ್ಕಾಗಿ ಒಂದು ರೀತಿಯಲ್ಲಿ ಸೀರಿಯಸ್ ಆಗಿ ಸಾಕಷ್ಟು ಜನ ನಾಮಪತ್ರವನ್ನ ಇವತ್ತು ಸಲ್ಲಿಕೆಯನ್ನ ಮಾಡಿದ್ರು. ಒಂದಷ್ಟು ಕಡೆಯಲ್ಲಿ ತಮ್ಮ ಶಕ್ತಿ ಪ್ರದರ್ಶನ ಕೂಡ ನಡೆಯಿತು. ರೈಟ್. ಓಕೆ, ಲೆಟ್ಸ್ ಹ್ಯಾವ್ ಎ ಕ್ವಿಕ್ ಓವರ್ವ್ಯೂ. ವಾರಣಾಸಿ ಬಗ್ಗೆ ಒಂದು ಸ್ವಲ್ಪ ನೋಡೋಣ. ನಾವು
ನಮ್ಮ ಸುಬ್ರಹ್ಮಣ್ಯ ಕಳೆದ 2 ದಿನಗಳಿಂದ ನಡೆಸ್ಕೊಟ್ಟಂತ ಒಂದು ಕಾರ್ಯಕ್ರಮ ನೋಡಿದ್ದೀವಿ. ಬ್ಯೂಟಿಫುಲ್ ಪ್ರೋಗ್ರಾಮ್ ಅಂಡ್ ಹಿ ಕ್ಯಾರಿಡ್ ಇಟ್ ಔಟ್ ಸೋ ವಂಡರ್ಫುಲಿ. ಕಂಗ್ರಾಚುಲೇಷನ್ಸ್ ಟು ಯು ಆನ್ ದಟ್. ಆಮೇಲೆ ಸಬಿತಾ ಶೆಟ್ಟಿ ಅವರು ಕೂಡ ಅದೇ ಪ್ರೋಗ್ರಾಮ್ ನ ಇವತ್ತು ಬಹಳ ಬ್ಯೂಟಿಫುಲ್ ಆಗಿ ನಡೆಸ್ಕೊಟ್ರು. ದಟ್ ಈಸ್ ಗ್ರೌಂಡ್ ರಿಪೋರ್ಟ್. 6 ಗಂಟೆಗೆ 6ರಿಂದ 6:15 ಗ್ರೌಂಡ್ ರಿಪೋರ್ಟ್, 6:15 7 ಗಂಟೆವರೆಗೂ ನಮ್ಮ ಹರೀಶ್ ಪುತ್ರ ನಡೆಸ್ಕೊಡುವ ಲೋಕ ವಿಶೇಷ. ಬೋತ್ ಆಫ್ ದಮ್ ಆರ್ ಬ್ಯೂಟಿಫುಲ್ ಪ್ರೋಗ್ರಾಮ್ಸ್. ಬಹಳ ಅದ್ಭುತವಾಗಿ ಬರ್ತಾ ಇದೆ. ನಾನೇ ಹೇಳ್ಕೊಳ್ಬೇಕು, ಯಾಕೆ ಅಂತಂದ್ರೆ ಯು ಪೀಪಲ್ ಆರ್ ಡೂಯಿಂಗ್ ಎ ಗ್ರೇಟ್ ಜಾಬ್. ಬಿಕಾಸ್ ಜನಕ್ಕೆ ವಿಷಯಗಳೇನು ಅಂತ ಗೊತ್ತಾಗ್ಬೇಕು, ನಮ್ಮ ರಾಜ್ಯದ ಕಾನ್ಸ್ಟಿಟ್ಯೂನ್ಸೀಸ್ಗಳು ಯಾವ್ದಾವ್ದು ಅಂತ ಗೊತ್ತಾಗ್ಬೇಕು. ಇನ್ ಪವರ್ ಸೆಂಟರ್ ಸ್ಟಾರ್ಟಿಂಗ್ ಫ್ರಮ್ ಟುಡೇ, ಇವತ್ತಿನಿಂದ ನಾವೇನ್ ಮಾಡೋಣ ಅಂತಂದ್ರೆ ದೇಶದ ಒಂದಿಷ್ಟು ಕುತೂಹಲ ಮೂಡಿಸಿರೋ ಕ್ಷೇತ್ರಗಳನ್ನ ನೋಡೋಣ. ಲೆಟ್ ಅಸ್ ಸ್ಟಾರ್ಟ್ ಫ್ರಮ್ ವಾರಣಾಸಿ. ಗೋ ಅಹೆಡ್ ಸುಬ್ರಹ್ಮಣ್ಯ. ವಾರಣಾಸಿ ಲೋಕಸಭಾ ಕ್ಷೇತ್ರ ಬಹಳ ಕುತೂಹಲವನ್ನು ಮೂಡಿಸಿದೆ. ಕಾರಣ ಪ್ರಧಾನಿ ನರೇಂದ್ರ ಮೋದಿ ಸ್ಪರ್ಧೆಯನ್ನು ಮಾಡ್ತಾ ಇದ್ದಾರೆ. ಸುಮಾರು 12 ಲಕ್ಷಕ್ಕೂ ಅಧಿಕ ಜನಸಂಖ್ಯೆ ಇದೆ. 2,000ಕ್ಕೂ ಹೆಚ್ಚು ದೇವಾಲಯಗಳಿವೆ. ಈ ಕಾರಣಕ್ಕಾಗಿ ವಾರಣಾಸಿ ಬಹಳ ಪ್ರಸಿದ್ಧಿಯನ್ನ ಪಡೆದಿದೆ. ದೇವಸ್ಥಾನಗಳ ನಾಡು ಅಂತ ಕೂಡ ಕರೀತಾರೆ. ವಾರಣಾಸಿ ಹಿಂದೂಗಳ ಧಾರ್ಮಿಕ ಕೇಂದ್ರ, ಹಲವು ಸಾಧು ಸಂತರ ನೆಲೆವೀಡಾಗಿರುವ ಕ್ಷೇತ್ರ ಕೂಡ ಹೌದು. ಹಿಂದುತ್ವಕ್ಕೆ ಸಂಕೇತವಾಗಿರುವಂತಹ ಕ್ಷೇತ್ರ ಅಂತ ಕೂಡ ವಾರಣಾಸಿಯನ್ನ ಕರೆಯಲಾಗುತ್ತೆ. ಮೋದಿ ಅವರಿಗೆ ಹಿಂದುತ್ವವೇ ಇಲ್ಲಿ ವರದಾನವಾಗಿದೆ. ಮೋದಿ ವಿರುದ್ಧ ವೆರಿ ಇಂಟ್ರೆಸ್ಟಿಂಗ್, 111 ತಮಿಳುನಾಡು ರೈತರು ಈ ಬಾರಿ ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ತಮ್ಮ ಬಲ ಪ್ರದರ್ಶನಕ್ಕಾಗಿ. ಹಾಗಾದ್ರೆ ವಾರಣಾಸಿಗೆ ಮೋದಿ ನೀಡಿರುವಂತಹ ಕೊಡುಗೆಗಳೇನು? 550 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ ಕೊಟ್ಟಿದ್ದಾರೆ. ಹಳೆ ಕಾಶಿಗಾಗಿ ಇಂಟಿಗ್ರೇಟೆಡ್ ಪವರ್ ಡೆವಲಪ್ಮೆಂಟ್ ಸ್ಕೀಮ್ ಅನ್ನ ಜಾರಿಗೆ ತಂದಿದ್ದಾರೆ ಪ್ರಧಾನಿ ಮೋದಿ ತಮ್ಮ ಕ್ಷೇತ್ರವಾಗಿರುವಂತಹ ವಾರಣಾಸಿಗೆ. ಅದೇ ರೀತಿಯಾಗಿ ಕಾಶಿಯಲ್ಲಿ IPDD8 ಗ್ರೌಂಡ್ ಕೇಬಲ್ ವರ್ಕ್ ಯೋಜನೆಯನ್ನು ಕೂಡ ಜಾರಿಗೆ ತಂದಿದ್ದಾರೆ. ಹಾಗೆ ಪ್ರಮುಖವಾಗಿ ಬನಾರಸ್ ಹಿಂದೂ ವಿವಿಯಲ್ಲಿ ಅಟಲ್ ಇನ್ಕ್ಯುಬೇಷನ್ ಸೆಂಟರ್ ಯೋಜನೆಯನ್ನು ಕೂಡ ಪ್ರಧಾನಿ ನರೇಂದ್ರ ಮೋದಿ ಜಾರಿಗೆ ತಂದಿದ್ದಾರೆ. ಇದು ವಾರಣಾಸಿಗೆ ಪ್ರಧಾನಿ ನೀಡಿರುವಂತಹ ಪ್ರಮುಖವಾದಂತಹ ಕೊಡುಗೆಗಳು. ಹಾಗೆ 3722 ಗ್ರಾಮಗಳಿಗೆ ವಿದ್ಯುದೀಕರಣ ಮೀಟರ್ ಅಳವಡಿಕೆಯನ್ನು ಮಾಡಿದ್ದಾರೆ. ದತ್ತು ಪಡೆದಂತಹ ನಾಗೇಪುರ ಗ್ರಾಮದಲ್ಲಿ ಕುಡಿಯುವ ನೀರಿನ ಯೋಜನೆಯನ್ನ ಜಾರಿಗೆ ತಂದಿದ್ದಾರೆ. ಗಂಗಾ ನದಿ ಶುದ್ಧೀಕರಿಸೋದಿದೆಯಲ್ಲ, ದಟ್ ಇಸ್ ಸಮಥಿಂಗ್ ಗ್ರೇಟ್. ಆದ್ರೆ ಇಲ್ಲಿವರೆಗೂ ಎಷ್ಟು ರೀತಿಯಲ್ಲಿ ಅದರ ಶುದ್ಧೀಕರಣದ ಪ್ರೋಸೆಸ್ಗಳಾಗಿದ್ದಾವೆ ಅಂತ ಅನ್ನೋದು ಕೂಡ ಬ್ಯೂಟಿಫುಲ್ ಥಿಂಗ್ ವಿಚ್ ವಿ ಹ್ಯಾವ್ ಟು ಸ್ಟಡಿ ಅಬೌಟ್. ಐ ವಿಲ್ ಟೆಲ್ ಯು. ಯುವಕರಿಗೆ ಕರಕುಶಲ ಕೈಗಾರಿಕಾ ತರಬೇತಿ ಕೊಡುಗೆ, ನೇಯ್ಗೆ ಕೇಂದ್ರಗಳ ಸ್ಥಾಪನೆ, ನೇಕಾರ ಅಭಿವೃದ್ಧಿಗೆ ಯೋಜನೆ, ಹೀಗೆ ಒಂದಿಷ್ಟು ಪ್ಲಾನ್ ಆಫ್ ಆಕ್ಷನ್ಸ್ಗಳು ನರೇಂದ್ರ ಮೋದಿ ಅವರದ್ದು. ಅವರು ಗೆದ್ದು ಬಂದಿರುವಂತ ಜಾಗ ಒಂದು ವಡೋದರಾ, ಇನ್ನೊಂದು ವಾರಣಾಸಿಯನ್ನು ಉಳಿಸ್ಕೊಂಡ್ರು. Let us wind this up and let us get back to the statistics quickly. ನಮ್ಮ ಸ್ಟಾಟಿಸ್ಟಿಕ್ಸ್ ಗೆ ಬರೋಣ. ಹೌದು, ಇನ್ನ ಮತಗಣಿತ, ಎಷ್ಟು ಜನ ಮತದಾರರಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ಗ್ರಾಫಿಕ್ಸ್ ಪಾಯಿಂಟ್ಸ್ ಗಳು ನಿಮ್ಮ ಮುಂದೆ. Go, let's play the graphics plates. Can we have it now? Yes, absolutely. Beautiful. Go ahead. ಒಂದ್ ಕಡೆಯಿಂದ ಪುರುಷ ಮತದಾರರು 9,86,224 ಇದ್ದಾರೆ. ಹಾಗೆ ಮಹಿಳೆಯರು 7,81,262 ಜನರಿದ್ದಾರೆ. ಒಟ್ಟಾರೆಯಾಗಿ 17,67,486. ಚಿಕ್ಕಪುಟ್ಟ ಲೋಕಸಭಾ ಕ್ಷೇತ್ರ ಅಲ್ಲ, ಬಹುದೊಡ್ಡ ಲೋಕಸಭಾ ಕ್ಷೇತ್ರ ಇದು ವಾರಣಾಸಿ. ಬಿಗ್ಗೆಸ್ಟ್ ಅಬ್ಸಲ್ಯೂಟ್ಲಿ ಬಿಗ್ಗೆಸ್ಟ್. ಇನ್ನು 2014ರಲ್ಲಿ ಏನಾಗಿತ್ತು, ಯಾರ್ಯಾರು ಇಲ್ಲಿ ಸ್ಪರ್ಧೆಯನ್ನ ಮಾಡಿದ್ರು, ಮೋದಿ ವಿರುದ್ಧ ಯಾರ್ಯಾರಿದ್ರು, ಎಷ್ಟು ಮತಗಳನ್ನ ಪಡೆದಿದ್ರು, ಅದಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ಪಾಯಿಂಟ್ಸ್ ಗಳು ಇದೀಗ ನಿಮ್ಮ ಮುಂದೆ. ಬಿಜೆಪಿಯಿಂದ ನರೇಂದ್ರ ಮೋದಿ 5,81,022. ಹಾಗೆ ಆಪ್ ಪಕ್ಷದಿಂದ ಅರವಿಂದ್ ಕೇಜ್ರಿವಾಲ್ 2,09,238. ಹಾಗೆ ಅಜಯ್ ರಾಯ್ ಕಾಂಗ್ರೆಸ್ ಪಕ್ಷದಿಂದ 75,614. ಹಾಗೆ ವಿಜಯ್ ಪ್ರಕಾಶ್ ಜೈಸ್ವಾಲ್ 60,579 ಮತಗಳನ್ನು ಪಡೆದಿದ್ರು. ಬಹಳ ದೊಡ್ಡ ಮತಗಳ ಅಂತರದಿಂದ ಪ್ರಧಾನಿ ನರೇಂದ್ರ ಮೋದಿ ಇಲ್ಲಿ ಗೆಲುವನ್ನ ಸಾಧಿಸಿದ್ರು. ಅರವಿಂದ್ ಕೇಜ್ರಿವಾಲ್ ಆಪೋಸಿಟ್ ಎನ್ನುವಂತ ಕಾರಣಕ್ಕಾಗಿ ಬಹಳ ದೊಡ್ಡ ಮಟ್ಟದ ಕುತೂಹಲವನ್ನ ವಾರಣಾಸಿ ಲೋಕಸಭಾ ಕ್ಷೇತ್ರ ಎಲ್ಲರಲ್ಲೂ ಕೂಡ ಮೂಡಿಸಿತ್ತು. ಓಕೆ, ನಾನು ಬಹಳ ಮುಖ್ಯವಾಗಿ ಮಾತಾಡಬೇಕಾಗಿರೋದೇನು ಅಂತಂದ್ರೆ ವಾರಣಾಸಿಯ ಪೊಲಿಟಿಕಲ್ ಔಟ್ಸೆಟ್ ಅಲ್ಲ ಇವತ್ತು ನಾನು ಮಾತನಾಡಬೇಕಾಗಿರೋದು. ನೀವು ಮಾತಾಡಿದ್ರಿ, ನರೇಂದ್ರ ಮೋದಿ ಅವರು ಕೊಟ್ಟ ಕೊಡುಗೆಗಳ ಬಗ್ಗೆ ನೀವು ಹೇಳಿದ್ರಿ, ಮತ್ತು ಕಳೆದ ಸಲ ಯಾರು ನಿಂತ್ಕೊಂಡಿದ್ರು, ಯಾರ ವಿರುದ್ಧ ನಿಂತ್ಕೊಂಡಿದ್ರು, ನಿಯರ್ಲಿ 4 ಲಕ್ಷ ಮತಗಳ ಅಂತರದ ಬಹಳ ದೊಡ್ಡ ಗೆಲುವು. ಆಮೇಲೆ ನಿಮಗೆ ನೆನಪಿರಬೇಕು, ನಮ್ಮ ಯಡಿಯೂರಪ್ಪನವರು 3.25 ಲಕ್ಷಗಳ ಮತದ ಅಂತರದಿಂದ ಗೆದ್ರು. ಹೌದು, ನರೇಂದ್ರ ಮೋದಿ ಅವರಾದ ನಂತರದಲ್ಲಿ ಯಡಿಯೂರಪ್ಪನವ್ರದ್ದು ಬಹಳ ದೊಡ್ಡ ಸಾಧನೆ. ವಾಟ್ ಅ ಮಾಸ್ ಲೀಡರ್ ಯಡಿಯೂರಪ್ಪನವರು. ಈಗೀಗ ಸ್ವಲ್ಪ ಯಾಕೆ ಹೆಸರು ಹಾಳು ಮಾಡ್ಕೊಳ್ತಿದ್ದಾರೆ ಅನ್ನೋ ಚಿಂತೆಗೆ ಈಡ್ ಮಾಡುವ ನಂಬರ್ಸ್ ಅದು, ಆಯ್ತಾ? ಬಟ್ ದಿನಕ್ಕೊಂದು ಸ್ಟೇಟ್ಮೆಂಟ್ ಕೊಟ್ಟೆ ಹೆಸರು. ಎಕ್ಸಾಕ್ಟ್ಲಿ ಅದೇ ಹೇಳ್ತಿರೋದು ನಾನು. ಮೂರನೇ ಫ್ಯಾಕ್ಟರು, 111 ಜನ ದ್ರಾವಿಡ ರೈತರು ನರೇಂದ್ರ ಮೋದಿ ಅವರ ವಿರುದ್ಧ ನಿಂತ್ಕೊಳ್ತಿರೋದು ಬಹಳ ನೋವಿನ ಸಂಗತಿ.
ರೈತರ ಬಗ್ಗೆ ನಮಗೆ ಬಹಳ ಪಾಪ ಅಂತ ಅನ್ಸುವ ಸಂಗತಿ. ಎಷ್ಟು ಹೋರಾಟಗಳನ್ನ ಮಾಡಿ ಹೋರಾಟಗಳಿಗೆ ಬೆಲೆ ಸಿಗದೆ ನರೇಂದ್ರ ಮೋದಿ ಅವರ ವಿರುದ್ಧ ನಿಂತ್ಕೊಂಡು ಸಾಂಕೇತಿಕವಾದಂತಹ ಹೋರಾಟ ನಡೆಸ್ತಿದ್ದಾರೆ ಪಾಪ ಅವರು. ಎಫೆಕ್ಟ್ ಆಗುತ್ತಾ ಇದು ಮೋದಿ ಅವರ ಮೇಲೆ? ಮಾನಸಿಕವಾಗಿ ಆಗಬೇಕು. ಇಫ್ ಈಸ್ ಟ್ರೂ ಇನ್ ಆಲ್ ಲಿಟರಲ್ ಸೆನ್ಸಸ್, ಪ್ರಧಾನಮಂತ್ರಿ ಮೋದಿ ಅವರಿಗೆ ಅರ್ಥ ಆಗಬೇಕು ಯಾಕಾಗಿ ನನ್ನ ವಿರುದ್ಧ ತೊಡತಟ್ಟಿ ನಿಂತ್ಕೊಳ್ತಿದ್ದಾರೆ 111 ಜನ ಅನ್ನೋದು ಮಾನಸಿಕವಾಗಿ ಅವರ ಹೃದಯಕ್ಕೆ ನಾಟಬೇಕು. ನಾಟಿದ್ರೆ ಇದು ಎಫೆಕ್ಟ್ ಆಗತ್ತೆ. ವೋಟ್ ವಿಚಾರದಲ್ಲಿ ಆಗಲ್ಲ, ವೋಟ್ ವಿಚಾರದಲ್ಲಿ ಆಗಲ್ಲ. ಬಟ್ ಮಾನಸಿಕ ವಿಚಾರವಾಗಿ ನರೇಂದ್ರ ಮೋದಿ ಅವ್ರಿಗೆ ಆಗ್ಲೇಬೇಕು. ವಿಲ್ ದಟ್ ಹ್ಯಾಪನ್ ಈಸ್ ಮೈ ಬಿಗ್ ಕ್ವಶನ್. ನಿರಂತರವಾಗಿ ಪ್ರತಿಭಟನೆ ಮಾಡ್ತಿದ್ರು ಜಂತರ್ ಮಂತರ್. ಹೋಪ್ಫುಲಿ ಇಟ್ ವಿಲ್ ಹ್ಯಾಪನ್. ಹೋಪ್ಫುಲಿ ಇಟ್ ವಿಲ್ ಹ್ಯಾಪನ್ ಟು ನರೇಂದ್ರ ಮೋದಿ. ಬಿಡಿ, ನನಗೆ ಇನ್ನು 3 ನಿಮಿಷದ ಕಾಲಾವಕಾಶ ಇರೋದ್ರಿಂದ ನಾನು ಒಂದಿಷ್ಟು ಬ್ಯೂಟಿಫುಲ್ ಪಾಯಿಂಟ್ಸ್ನ ನಿಮ್ಗೆ ಹೇಳಬೇಕು. ನೋಡಿ, ಇಲ್ಲಿ ವರ್ಕೌಟ್ ಆಗೋದು ಧರ್ಮದ ವಿಷಯನೇ ಬಹಳ ಪ್ರಮುಖವಾಗಿ. ಮೊನ್ನೆ ಪ್ರಧಾನಮಂತ್ರಿಗಳು ಕಳೆದ ಕೆಲವು ದಿನಗಳ ಹಿಂದೆ ವಿಶ್ವನಾಥ್ ಧಾಮ್ ಅಂತ ಒಂದು ದೊಡ್ಡ ಪ್ರಾಜೆಕ್ಟ್ಗೆ ಒಪ್ಪಿಗೆ ಕೊಟ್ಟರು. ವಿಶ್ವನಾಥ್ ಧಾಮ್, ವಿಶ್ವನಾಥನ ದೇವಸ್ಥಾನ ಮತ್ತು ವಿಶ್ವನಾಥ್ ಧಾಮ್ ಅನ್ನ ಮಾಡುವ ಒಂದು ಬಹಳ ದೊಡ್ಡ ಯೋಜನೆ. 11.5 ಎಕರೆಯಷ್ಟು ಬಹಳ ದೊಡ್ಡದಾಗಿರುವ ಪ್ರದೇಶ. ಅಲ್ಲಿ ಇದುವರೆಗೂ ಕೂಡ 250ಕ್ಕಿಂತ ಹೆಚ್ಚು ಶಿಥಿಲಾವಸ್ಥೆಯಲ್ಲಿದ್ದಂಥ ಪ್ರಾಪರ್ಟೀಸ್ನ ನೆಲಸಮಗೊಳಿಸಿದ್ದಾರೆ. ಅಲ್ಲಿ 3 ಘಾಟ್ಗಳು ಬರುತ್ತೆ ನಿಮಗೆ. ಮಣಿಕರ್ಣಿಕಾ ಅಂತ, ಲಲಿತಾ ಅಂತ, ಇನ್ನೊಂದು ಜಲಸೇನಾ ಅಂತ. ಮತ್ತು ಆ 250 ಪ್ರಾಪರ್ಟೀಸ್ಗಳನ್ನು ನೆಲಸಮಗೊಳಿಸಿದಾಗ ಸುಮಾರು 30ರಿಂದ 40 ಸಣ್ಣ ಸಣ್ಣ ದೇವಸ್ಥಾನಗಳು ಸಿಕ್ಕದು. ಅದನ್ನ ಅಭಿವೃದ್ಧಿ ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದಾರೆ. ದಟ್ ಈಸ್ ಎನ್ ಎಮೋಷನ್. ಮತ್ತು ಆ ವಿಶ್ವನಾಥ್ ದೇವಸ್ಥಾನಕ್ಕೆ ಕಂಪ್ಲೀಟ್ ಆಗಿರುವ ಮಾಡ್ರನ್ ಟಚ್ ಕೊಡಬೇಕು ವಿತ್ ಹೆರಿಟೇಜ್ ಅಂತ ಹೊರಟಿದ್ದಾರೆ. ಅದು ಪೊಲಿಟಿಕಲಿ ಕೂಡ ಗೇನ್ ಆಗಬಹುದಾಗಿರುವ ವಿಷಯ. ಪೊಲಿಟಿಕಲಿ ಬಹಳ ದೊಡ್ಡ ಮಟ್ಟಕ್ಕೆ ಗೇನ್ ಆಗಬಹುದಾಗಿರುವ ವಿಷಯ. ಓಕೆ, ಇನ್ನೊಂದು ಬಹಳ ಮುಖ್ಯವಾಗಿ ನಾನು ಹೇಳಬೇಕಾಗಿರೋದು, ಡಯಾನಾ ಎಕ್ ಅನ್ನೋರು ಬರೀತಾರೆ ಒಂದು ಪುಸ್ತಕದಲ್ಲಿ. ಶಿ ರೈಟ್ಸ್ ಅಬೌಟ್ ವಾರಣಾಸಿ. ಶಿ ಸೇಸ್ ವಾರಣಾಸಿಯ ಪ್ರತಿ ಕಲ್ಲು ಕೂಡ ಒಂದು ಕತೆ ಹೇಳ್ತವೆ. ಒಂದು ಕಲ್ಲಲ್ಲೂ ಕೂಡ ಒಂದು ಇತಿಹಾಸ ಇದೆ. ಒಂದು ಕಲ್ಲಲ್ಲಿ ಕೂಡ ಒಂದು ಯಾವುದೋ ಒಂದು ಹೆರಿಟೇಜ್ ನ ಬಗ್ಗೆ ಒಂದಿಷ್ಟು ಮಾತುಗಳು ಬರ್ತವೆ ನಿಮಗೆ. ನೀವು ಕಲ್ಲನ್ನು ಮಾತಾಡಿಸ್ ನೋಡಿ ವಾರಣಾಸಿಯಲ್ಲಿ ಅಂತ ಡಯಾನಾ ಎಕ್ ಅನ್ನೋರು ಬರೀತಾರೆ. ದಟ್ ಈಸ್ ಅಗೇನ್ ರಿಲಿಜಿಯನ್ ಪ್ಲಸ್ ಪೊಲಿಟಿಕಲ್ ಕಾರ್ಡ್ ಬೀಯಿಂಗ್ ಪ್ಲೇಡ್ ಟುಗೆದರ್. ನಮ್ಮ ಪುರಾಣ, ನಮ್ಮ ಇತಿಹಾಸ ಎಲ್ಲ 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 ನೋಡಿ. ವಾರಣಾಸಿಗೆ ಬಹಳ ದೊಡ್ಡ ಹೊಡೆತ ಆಗಿದ್ದು ಯಾವಾಗ ಅಂತಂದ್ರೆ 12ನೇ ಶತಮಾನದಲ್ಲಿ ಇರಾನಿಯರು ಇನ್ವೇಷನ್ ಮಾಡಿದಾಗ, ಗುರಿದ್ ಅಂತ ಕರೀತಾರೆ, ಗುರಿದ್ ಇನ್ವೇಷನ್ ಅಂತ ಕರೀತಾರೆ. ಅವ್ರೇನ್ ಮಾಡಿದ್ರು, ವಾರಣಾಸಿಯನ್ನ ಒಂದಿಷ್ಟು ದೊಡ್ಡ ಮಟ್ಟದಲ್ಲಿ ಹೊಡೆತಕ್ಕೆ ಒಳಗಾಗುವಂತೆ ಮಾಡ್ಬಿಟ್ರು. ಅದಾದ ನಂತರದಲ್ಲಿ ಅಕ್ಬರ್ ಕಾಲದಲ್ಲಿ ಇದ್ದಂತ ಒಬ್ಬ ರಾಜ ತೋಡರಮಲ್ಲ ಅಂತ 16ನೇ ಶತಮಾನದಲ್ಲಿ ಆತ ವಾರಣಾಸಿಯನ್ನ ಮತ್ತೆ ಒಂದಿಷ್ಟು ಪುನರುಜ್ಜೀವನಗೊಳಿಸೋದಕ್ಕೆ ತಯಾರಿಯನ್ನ ಮಾಡ್ಕೊಳ್ತಾನೆ. ದಟ್ ಬಿಕಮ್ಸ್ ಹ್ಯೂಜ್ ಸಕ್ಸಸ್ ರಾಜ ತೋಡರಮಲ್ಲನ ಕಾಲದಲ್ಲಿ. ಅದಾದ ನಂತರದಲ್ಲಿ 17ನೇ ಸೆಂಚುರಿಯಲ್ಲಿ ವಿಶ್ವನಾಥ್ ಟೆಂಪಲ್ ಡೆಮಾಲಿಷ್ ಆಗೋಗುತ್ತೆ. ಆ ಜಾಗದಲ್ಲಿ ಮಾಸ್ಕ್ ಬಂದು ನಿಂತ್ಕೊಳ್ಳುತ್ತೆ. ಸಿ, ದಿಸ್ ಈಸ್ ದಿ ಹಿಸ್ಟ್ರಿ. ಅದಾದ ನಂತರದಲ್ಲಿ ಬೇರೆ ಬೇರೆ ರಾಜರು, ಔರಂಗಜೇಬ್ ಆದ ನಂತರದಲ್ಲಿ ಬೇರೆ ಬೇರೆ ರಾಜರು ಆ ಮಾಸ್ಕ್ ನ ಜಾಗದಲ್ಲಿ ವಿಶ್ವನಾಥನ ಟೆಂಪಲ್ ಕಟ್ಟೋದಕ್ಕೆ ಪ್ರಯತ್ನ ಪಡ್ತಾರೆ. ಬಟ್ ದೇ ವರ್ ನಾಟ್ ಸಕ್ಸಸ್ಫುಲ್. ಆದ್ರೆ ಹೋಳ್ಕರ್ನ ರಾಣಿ ಅಹಲ್ಯಾದೇವಿ 18ನೇ ಶತಮಾನದಲ್ಲಿ ಇದೇ ಮಾಸ್ಕ್, ಗ್ಯಾನ್ ವಾಪಿ ಮಾಸ್ಕ್ ನ ಅಡ್ಜಸೆಂಟ್ ಆಗಿ ವಿಶ್ವನಾಥನ ಟೆಂಪಲ್ ಅನ್ನ ನಿರ್ಮಾಣ ಮಾಡ್ತಾರೆ. ದಿಸ್ ಈಸ್ ದಿ ಹಿಸ್ಟ್ರಿ ಆಫ್ ವಾರಣಾಸಿ. ನಾನು ಯಾಕೆ ರಿಲಿಜಿಯನ್ ಅಂಡ್ ಪಾಲಿಟಿಕ್ಸ್ ಪ್ಲೇ ಇನ್ ಬ್ಲಡ್ ಇನ್ ವಾರಣಾಸಿ ಅಂತ ಹೇಳೋದು ಯಾಕೆ? ಇವನ್ ಟುಡೇ ದೇ ಬೋತ್ ಆರ್ ಅಡ್ಜಸೆಂಟ್. ಇಂಥದ್ದೊಂದು ಹಿಸ್ಟಾರಿಕ್ ಮತ್ತು ಹೆರಿಟೇಜ್ ಇರೋ ಜಾಗಕ್ಕೆ ಮೋದಿ ಗೋಸ್ ಅಹೆಡ್ and place, and with all conviction we will make it a wonderful makeover. We will give it a great makeover. This is again a political game, one, but secondly, most importantly, ವಾರಣಾಸಿಯನ್ನ ಸ್ಮಾರ್ಟ್ ಮಾಡಬೇಕು ಅಂತ ಹೊರಟಿದ್ದಂಥ ಪ್ಲಾನ್ಗಳು ಈ ಕ್ಷಣದವರೆಗೂ ನನಸಾಗಿಲ್ಲ. ವಾರಣಾಸಿ ಬಗ್ಗೆ ಇದ್ದಂಥ ಡೆವಲಪ್ಮೆಂಟಲ್ ಪ್ಲಾನ್ಗಳು ಯಾವುದೂ ಕೂಡ ಈ ಕ್ಷಣದವರೆಗೂ ನನಸಾಗಿಲ್ಲ. However, religion is something which plays great. It also converts and doubles up as a political game card.
ಟು ವಿಚ್ ಎವರ್ ಪಾರ್ಟಿ ವಿಚ್ ಕಂಟೆಸ್ಟ್ ಫ್ರಮ್ ವಾರಣಾಸಿ. ನಾನು ಬೇರೆ ಎಲ್ಲ ಮಾತಾಡ್ಬೋದು ನಿಮಗೆ, ಸ್ಮಾರ್ಟ್ ಸಿಟಿ ಅದು ಇದು ಎಲ್ಲ ಮಾತಾಡ್ಬೋದು, ಬಟ್ ಲುಕಿಂಗ್ ಅಪಾನ್ ದ ಹಿಸ್ಟ್ರಿ ಆಫ್ ವಾರಣಾಸಿ ಸಮಥಿಂಗ್ ವೆರಿ ವೆರಿ ಬ್ಯೂಟಿಫುಲ್. ಇನ್ನೂ ಸಾಮರಸ್ಯ ಇದೆ, ಇನ್ನೂ ಪ್ರೀತಿ ಇದೆ, ಇನ್ನೂ ಘಾಟ್ಗಳಿದ್ದಾವೆ, ಇನ್ನೂ ಸಾಧು ಸಂತರಿದ್ದಾರೆ, ಇನ್ನೂ ನಾಗಾ ಸಾಧುಗಳಿದ್ದಾರೆ. ಲೆಟ್ಸ್ ಸಿ ಹೌ ಇಟ್ ಗೋಸ್ ಆನ್. ಟೈಮ್ ಅಪ್. ಓಕೆ, ಟೈಮ್ ಟು ಸೇ ಬಾಯ್ ನಿಮಗೆ ಎಲ್ಲರಿಗೂ ಕೂಡ. 9:15 ಆಗಲೇ 9:15 ಆಗೋಯ್ತು. ಐ ಆಮ್ ಸಾರಿ ಐ ಟುಕ್ ಅನದರ್ 2 minutes ಎಕ್ಸ್ಟ್ರಾ ಅಂತ ಅನ್ಕೊಳ್ತೀನಿ. ನಳಿನ್ ಕುಮಾರ್ ಕಟೀಲ್ ಅವರ ಜೊತೆಗಿನ ಬಹಳ ಬ್ಯೂಟಿಫುಲ್ ಆಗಿರೋ ಒಂದು ಡಿಸ್ಕಷನ್ ಬರುತ್ತೆ. ಪ್ಲೀಸ್ ಡು ವಾಚ್ ಇಟ್. ಸುಮಾರು ವಿಷಯಗಳನ್ನು ನಳಿನ್ ಕುಮಾರ್ ಕಟೀಲ್ ಅವರು ಹಂಚ್ಕೊಂಡಿದ್ದಾರೆ. ಥ್ಯಾಂಕ್ ಯು. ಮತ್ತೆ ಸಿಗೋಣ ಹಾಗಿದ್ರೆ. ಪವರ್ ಟಿವಿ, ಇದು ನಿಮ್ಮ ಶಕ್ತಿ.